ಒಂದು ವೇಳೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಬಂದಿದೆ ಅಂತ ಇಟ್ಕೊಳ್ಳಿ, ಹಾಗೂ ಕೊಟ್ಟಿರುವ ಆಪ್ಷನ್ಗಳಲ್ಲಿ 2 ಆಪ್ಷನ್ಗಳಲ್ಲಿ ಫೆರೇಟ್ ಹೆಸರು ಕಾಣಿಸ್ತಾ ಇದೆ ಅಂತ ಇಟ್ಕೊಳ್ಳೋಣ. ಹಾಗಾದರೆ ವಿಚ್ ಈಸ್ ದ ಕರೆಕ್ಟ್ ಆನ್ಸರ್ ಅದನ್ನು ಡಿಸೈಡ್ ಮಾಡಲಿಕ್ಕೆ ನಾವು ಮೆಟಲ್ನ ಆಕ್ಸಿಡೇಷನ್ ಸ್ಟೇಟ್, ಆಕ್ಸಿಡೇಷನ್ ನಂಬರನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾದರೆ ಆಕ್ಸಿಡೇಷನ್ ನಂಬರ್ ಹೇಗೆ ಕಂಡುಹಿಡಿಯೋದು? ಹಲೋ ಸ್ಟೂಡೆಂಟ್ಸ್, ದಿಸ್ ಇಸ್ ಯುವರ್ ಫ್ರೆಂಡ್ ಅವಿನ್. ಈ ವಿಡಿಯೋನಲ್ಲಿ ನೋಡೋಣ ಕೋಆರ್ಡಿನೇಷನ್ ಕಾಂಪೌಂಡ್ಸ್ IUPAC ನೇಮಿಂಗ್ ಇನ್ 3 ಸೆಕೆಂಡ್ಸ್. ಕಾಂಪಿಟೇಟಿವ್ ಎಕ್ಸಾಮ್ JEE ನೀಟ್ ಹಾಗೂ CETಯಲ್ಲಿ ಬರುವ IUPAC ನೇಮಿಂಗ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಯಾವ ರೀತಿಯಾಗಿ 3 ಸೆಕೆಂಡ್ನಲ್ಲಿ ಸಾಲ್ವ್ ಮಾಡಲಾಗುತ್ತೆ ಅನ್ನುವ ಸೂಪರ್ ಟ್ರಿಕ್ಕನ್ನು ನೋಡೋಣ ಈ ವಿಡಿಯೋದಲ್ಲಿ. ಹಿಯರ್ ವಿ ಗೋ. ಎಲ್ಲಕ್ಕಿಂತ ಮೊದಲು ಕಲಿಯೋಣ ಸೂಪರ್ ಟ್ರಿಕ್. ನೋಡಿ, NaCl. ದಿಸ್ ಇಸ್ ಆನ್ ಅಯಾನಿಕ್ ಕಂಪೌಂಡ್. ಲೆಫ್ಟ್ ಪಾರ್ಟ್ ಆಫ್ ದ ಅಯಾನಿಕ್ ಕಂಪೌಂಡ್ ಈಸ್ ಪಾಸಿಟಿವ್ ಆ್ಯಂಡ್ ರೈಟ್ ಪಾರ್ಟ್ ಈಸ್ ನೆಗೆಟಿವ್. Na is cation and Cl is anion. ಇದೇ ಟ್ರಿಕ್ ನೋಡಿ. ಲೆಫ್ಟ್ ಪಾರ್ಟ್ ಆಫ್ ದ ಅಯಾನಿಕ್ ಕಂಪೌಂಡ್ ಈಸ್ ಕ್ಯಾಟಯಾನ್. ಇದೇ ನೆನಪಿಟ್ಕೋಬೇಕು. ಇದೇ ಟ್ರಿಕ್ ವರ್ಕ್ ಮಾಡುತ್ತೆ. IUPAC ನೇಮಿಂಗ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ ಮಾಡುವಾಗ ಬರೀ ಒಂದು ಮಾತನ್ನು ಫಾಲೋ ಮಾಡಬೇಕು. ಏನನ್ನು ಫಾಲೋ ಮಾಡಬೇಕು? ಸ್ಕ್ವೇರ್ ಬ್ರ್ಯಾಕೆಟ್. ನಾವು ಫಾಲೋ ಮಾಡಬೇಕಾಗಿದೆ ಸ್ಕ್ವೇರ್ ಬ್ರ್ಯಾಕೆಟ್. ಇದರಿಂದಾನೇ ನಾವು ಅಕ್ಯುರೇಟ್ ಆಗಿ IUPAC ನೇಮಿಂಗ್ ಆಫ್ ಕೋಆರ್ಡಿನೇಷನ್ ಕಂಪೌಂಡನ್ನು ಮಾಡಬಹುದು. ಕಾಂಪಿಟೇಟಿವ್ ಲೆವೆಲ್ ಕ್ವಶನ್ 3 ಸೆಕೆಂಡ್ನಲ್ಲಿ ಸಾಲ್ವ್ ಮಾಡಬಹುದು. ಹೇಗೆ ನೋಡಿ, ನಾವು ಸ್ಕ್ವೇರ್ ಬ್ರ್ಯಾಕೆಟನ್ನು ಫಾಲೋ ಮಾಡಬೇಕಾಗಿದೆ. ಸ್ಕ್ವೇರ್ ಬ್ರ್ಯಾಕೆಟ್ ಲೆಫ್ಟ್ ಸೈಡ್ಗಿದೆಯೋ ಅಥವಾ ರೈಟ್ ಸೈಡ್ಗಿದೆಯೋ ಇದೇ ಒಂದು ಜಜ್ಮೆಂಟು ನಮಗೆ ಉತ್ತರವನ್ನು ಹುಡುಕಿ ಕೊಡುತ್ತೆ. ಹಿಯರ್ ವಿ ಹ್ಯಾವ್ ಟೇಕನ್ ಫ್ಯೂ ಎಕ್ಸಾಂಪಲ್ಸ್. ಇಫ್ ಯು ಅಬ್ಸರ್ವ್ ವಾಟ್ ಯು ವಿಲ್ ಸಿ, ಸ್ಕ್ವೇರ್ ಬ್ರ್ಯಾಕೆಟ್ ಈಸ್ at left side. At right side some ion is present. If you observe here, the square bracket is at right side. Again we will take few examples. If you observe this molecule, the square bracket is at left side. If you observe this molecule, square bracket is at right side. Once we are able to identify square bracket left side gideyo, right side gideyo, the remaining part is very easy. Within 3 seconds you can find the answer of these coordination compounds. ಈಗ ನಾವು ಕಲಿಯೋಣ ಸೂಪರ್ ಟ್ರಿಕ್. ಮೊದಲು ನಾವು ಕಲ್ತಿದ್ದೇವೆ ಸ್ಕ್ವೇರ್ ಬ್ರ್ಯಾಕೆಟ್ ಲೆಫ್ಟ್ಗಿದೆಯೋ ಅಥವಾ ರೈಟ್ಗಿದೆಯೋ. ನೋಡಿ, ಯಾವಾಗ ಸ್ಕ್ವೇರ್ ಬ್ರ್ಯಾಕೆಟ್ ಲೆಫ್ಟ್ಗಿರುತ್ತೋ ಆವಾಗ ಮೆಟಲ್ ಹೆಸರು ಆ್ಯಸ್ ಇಟ್ ಈಸ್ ಇರುತ್ತೆ. ದೆರ್ ಈಸ್ ನೋ ಚೇಂಜ್ ಇನ್ ದ ನೇಮ್ ಆಫ್ ದ ಮೆಟಲ್ ವೆನ್ ದ ಸ್ಕ್ವೇರ್ ಬ್ರ್ಯಾಕೆಟ್ ಈಸ್ ಆಟ್ ಲೆಫ್ಟ್ ಸೈಡ್. ನೋಡಿ, ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಲೆಫ್ಟ್ ಸೈಡ್ಗಿದೆ, ಮೆಟಲ್ ಹೆಸರು ಆ್ಯಸ್ ಇಟ್ ಈಸ್ ಉಳಿಯುತ್ತೆ, ಕೋಬಾಲ್ಟ್ ಹೆಸರು ಕೋಬಾಲ್ಟ್ ಆಗೇ ಉಳಿಯುತ್ತೆ. ನೋಡಿ, ಯಾವಾಗ ಸ್ಕ್ವೇರ್ ಬ್ರ್ಯಾಕೆಟ್ ಲೆಫ್ಟ್ ಸೈಡ್ಗಿರುತ್ತೋ ದೆರ್ ವಿಲ್ ಬಿ ನೋ ಚೇಂಜ್ ಇನ್ ದ ನೇಮ್ ಆಫ್ ದ ಮೆಟಲ್. ಹಿಯರ್ ಸ್ಕ್ವೇರ್ ಬ್ರ್ಯಾಕೆಟ್ ಈಸ್ ಅಟ್ ಲೆಫ್ಟ್ ಸೈಡ್, ದ ಮೆಟಲ್ ನೇಮ್ ವಿಲ್ ಬಿ ಪ್ಲಾಟಿನಮ್ ಓನ್ಲಿ. ನೋಡಿ, ಯಾವಾಗ ಸ್ಕ್ವೇರ್ ಬ್ರ್ಯಾಕೆಟ್ ಲೆಫ್ಟ್ ಸೈಡ್ಗಿರುತ್ತೋ ಅದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಯಾವಾಗ ಸ್ಕ್ವೇರ್ ಬ್ರ್ಯಾಕೆಟ್ ರೈಟ್ ಸೈಡ್ಗಿರುತ್ತೆ ಅದು ಆನಯಾನಿಕ್ ಕಾಂಪ್ಲೆಕ್ಸ್ ಆಗಿರುತ್ತೆ. ನೋಡಿ, ಇದು ಈ ರೀತಿ ವರ್ಕ್ ಮಾಡುತ್ತೆ. ಯಾವಾಗ ಸ್ಕ್ವೇರ್ ಬ್ರ್ಯಾಕೆಟ್ ಲೆಫ್ಟ್ ಸೈಡ್ಗಿರುತ್ತೋ ಆವಾಗ ಮೆಟಲ್ ಹೆಸರು ಆ್ಯಸ್ ಇಟ್ ಈಸ್ ಇರುತ್ತೆ. ಅಂದರೆ ದೆರ್ ವಿಲ್ ಬಿ ನೋ ಚೇಂಜ್ ಇನ್ ದ ನೇಮ್ ಆಫ್ ದ ಮೆಟಲ್ ವೆನ್ ಸ್ಕ್ವೇರ್ ಬ್ರ್ಯಾಕೆಟ್ ಈಸ್ ಆಟ್ ಲೆಫ್ಟ್ ಸೈಡ್. ನೋಡಿ, ಈ ಎಕ್ಸಾಂಪಲ್ನಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಲೆಫ್ಟ್ ಸೈಡ್ಗಿದೆ. The name of the metal remains cobalt only. Here the name of the metal platinum remains platinum only because this is a cationic complex. ಯಾಕೆಂದರೆ ಸ್ಕ್ವೇರ್ ಬ್ರ್ಯಾಕೆಟ್ ಲೆಫ್ಟ್ ಸೈಡ್ಗಿದೆ, ಆದ್ದರಿಂದ ಮೆಟಲ್ ಹೆಸರು ಆ್ಯಸ್ ಇಟ್ ಈಸ್ ಉಳಿಯುತ್ತೆ. ನೋ ಚೇಂಜ್ ಇನ್ ದ ನೇಮ್ ಆಫ್ ದ ಮೆಟಲ್ ವೆನ್ ಇಟ್ ಈಸ್ ಎ ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್. ಯಾವಾಗ ಸ್ಕ್ವೇರ್ ಬ್ರ್ಯಾಕೆಟ್ ರೈಟ್ ಸೈಡ್ನಲ್ಲಿರುತ್ತೋ ಅಂದರೆ ಇನ್ ಕೇಸ್ ಆಫ್ ಆನಯಾನಿಕ್ ಕಾಂಪ್ಲೆಕ್ಸ್ ದ ನೇಮ್ ಆಫ್ ದ ಮೆಟಲ್ ಚೇಂಜಸ್. ವಿ ಹ್ಯಾವ್ ಟು ಆ್ಯಡ್ ದ ಸಫಿಕ್ಸ್ ATE at the end of the metal name. ನೋಡಿ, ಈ ಎಕ್ಸಾಂಪಲ್ನಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ರೈಟ್ ಸೈಡ್ಗಿದೆ, ಅಂದರೆ ಇದು ಒಂದು ಆನಯಾನಿಕ್ ಕಾಂಪ್ಲೆಕ್ಸ್. ಆನಯಾನಿಕ್ ಕಾಂಪ್ಲೆಕ್ಸ್ನಲ್ಲಿ ಮೆಟಲ್ ಹೆಸರು ಚೇಂಜ್ ಆಗುತ್ತೆ. ಒಂದು ವೇಳೆ ಇಲ್ಲಿ CO ಇದೆ ಅಂತ ಇಟ್ಕೊಳ್ಳಿ, CO ಹೆಸರು ಕೋಬಾಲ್ಟೇಟ್ ಆಗುತ್ತೆ. ಈ ಪ್ರಸ್ತುತ ಉದಾಹರಣೆಯಲ್ಲಿ ಐರನ್ನ ಒರಿಜಿನಲ್ ಹೆಸರಿಗೆ ATE ಸಫಿಕ್ಸ್ ಹಚ್ಚಿದಾಗ ಫೆರೇಟ್ ಆಗುತ್ತೆ, ಆದ್ದರಿಂದ ಇಲ್ಲಿ ಫೆರೇಟ್ ಬಂದಿದೆ. ಈ ಎಕ್ಸಾಂಪಲ್ನಲ್ಲಿ Hg ಮರ್ಕ್ಯೂರಿ ಇದೆ, ಅದರ ಹೆಸರು ಮರ್ಕ್ಯೂರೇಟ್ ಆಗುತ್ತೆ. ಇದೇ ರೀತಿಯಾಗಿ ಒಂದು ವೇಳೆ ಪ್ಲಾಟಿನಮ್ ಇದ್ದರೆ ಪ್ಲಾಟಿನೇಟ್ ಆಗುತ್ತೆ. ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ JEE ನೀಟ್ CETಯಲ್ಲಿ ಕೊಟ್ಟಿರುವ ಪ್ರಶ್ನೆಯಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ರೈಟ್ ಸೈಡ್ನಲ್ಲಿದ್ದರೆ ಯಾವ ಆಪ್ಷನ್ನಲ್ಲಿ ಮೆಟಲ್ ಹೆಸರಿನ ಜೊತೆಗೆ ATE ಸಫಿಕ್ಸ್ ಇರುತ್ತೋ ಅದೇ ನಮ್ಮ ಆನ್ಸರ್ ಆಗಿರುತ್ತೆ. ಇನ್ ಕಾಂಪಿಟೇಟಿವ್ ಎಕ್ಸಾಮ್, ಇಫ್ ಇನ್ ಗಿವನ್ ಕ್ವಶನ್
If the square bracket is at left side, the name of the metal will remain as it is. We have to select that option in which the name of the metal is same. Many times in competitive exam, they give square bracket like this and they ask the IUPAC name of these compounds. Here, if you observe, it becomes very difficult to decide whether the square bracket is at left side or right side. It is really confusing. Here I will give you a super trick and you will be able to understand very easily and will come to know the square bracket is at right side or left side. ನೋಡಿ, ಒಂದು ವೇಳೆ ಸ್ಕ್ವೇರ್ ಬ್ರಾಕೆಟ್ ಮೇಲೆ ನೆಗೆಟಿವ್ ಸೈನ್ ಇದ್ದರೆ ಅದು anionic complex. That means the square bracket is at right side. ಒಂದು ವೇಳೆ ಸ್ಕ್ವೇರ್ ಬ್ರಾಕೆಟ್ ಮೇಲೆ ಪಾಸಿಟಿವ್ ಸೈನ್ ಇದ್ದರೆ ಅದು ಕ್ಯಾಟಯಾನಿಕ್ ಕಾಂಪ್ಲೆಕ್ಸ್ ಆಗಿರುತ್ತೆ. ದಟ್ ಮೀನ್ಸ್ ದ ಸ್ಕ್ವೇರ್ ಬ್ರಾಕೆಟ್ ಈಸ್ ಆಟ್ ಲೆಫ್ಟ್ ಸೈಡ್. ವೆನ್ ಯು ಕಮ್ ಟು ನೋ ದ್ಯಾಟ್ ವೆನ್ ದೆರ್ ಈಸ್ ಎ ನೆಗೆಟಿವ್ ಸೈನ್ ಆನ್ ದ ಸ್ಕ್ವೇರ್ ಬ್ರಾಕೆಟ್, ಇಟ್ ಈಸ್ anionic complex. The square bracket is at right side and the name of the metal should be ended with suffix ate. Here nickel becomes nickelate. We have to select that option in which the name of the metal is ending with ate. Here a positive sign is there on the square bracket. This means it is a cationic complex. Square bracket is at left side. The name of the metal remains as it is. Here the name of the chromium metal remains chromium only. ಅರ್ಥವಾಯ್ತಾ? ಸ್ಕ್ವೇರ್ ಬ್ರಾಕೆಟ್ ಒಂದು ವೇಳೆ ಲೆಫ್ಟ್ ಸೈಡ್ನಲ್ಲಿದ್ದರೆ ಮೆಟಲ್ ಹೆಸರು ಏನಿದೆ ಅದೇ ಉಳಿಯುತ್ತೆ. ಮೆಟಲ್ ಹೆಸರಿನ ಸ್ಪೆಲ್ಲಿಂಗ್ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ. Let us see IUPAC names of few examples. Here the square bracket is at left side. The name of the metal remains as it is. Cobalt will remain as cobalt only. So its name is, we have to name the ligand first. Here 6 ligands are there. Hexa. Ligand name is amine, hexaamine. Metal name is cobalt. Its oxidation number is 3 and the outside ion is chloride. The name of this compound is tetraamine, dibromo, platinum 4 chloride. And the name of this compound is hexaamine chromium 2 ion. Let us see the IUPAC name of this compound. This is anionic complex. Square bracket is at right side. That means the name of metal changes. The IUPAC name of this molecule is potassium hexacyanoferrate 2. This is an anionic complex. The square bracket is at right side. The name of the metal changes. Potassium tetraiodomercurate 2. The name of this compound is tetracyanonickelate 2 ion. ಒಂದು ವೇಳೆ ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬಂದಿದೆ ಅಂತ ಇಟ್ಕೊಳ್ಳೋಣ. ಕೊಟ್ಟಿರುವ 2 ಆಪ್ಷನ್ಗಳಲ್ಲಿ ಫೆರೇಟ್ ಹೆಸರು ಬಂದಿದೆ ಅಂತ ತಿಳ್ಕೊಳ್ಳೋಣ. ಹಾಗಾದರೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಗೆ ಡಿಸೈಡ್ ಮಾಡೋದು? ಈ ಥರದ 2 ಆಪ್ಷನ್ಗಳಲ್ಲಿ ಫೆರೇಟ್ ಹೆಸರು ಬಂದರೆ ನಾವು ಅದನ್ನು ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡಿ ಆನ್ಸರನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ನೋಡಿ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಪೊಟ್ಯಾಷಿಯಮ್ ಈಸ್ +1. 4 ಪೊಟ್ಯಾಷಿಯಮ್ ಇವೆ, ದೇರ್ಫೋರ್ +4. ಕನ್ಸಿಡರ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಐರನ್ ಈಸ್ X. ಆಕ್ಸಿಡೇಷನ್ ನಂಬರ್ ಆಫ್ Cn ಈಸ್ -1. There are 6 Cn, therefore it become -6 equal to 0. -6 plus 4 is -2. If -2 crosses the equal to sign, it becomes +2. The oxidation state of Fe in this example is +2. Therefore, we have to write Roman 2. Here we will find out how this oxidation number Roman 3 comes. Consider the oxidation state of cobalt is X. Oxidation number of NH3 is 0. The oxidation state of chlorine is -1. There are 3 chlorine atoms, therefore it is -3 equal to 0. If -3 shift to right side, it become +3. Therefore X equal to +3. That is the oxidation state of cobalt and it is shown with Roman 3. In this example, let us find how this Roman 4 comes. Consider the oxidation number of platinum is X. Oxidation number of bromine is -1. There are 2 bromine atoms, so it becomes -2.
The oxidation number of NH3 is 0. Oxidation number of chlorine is -1. There are 2 chlorine atoms, so it will become -2 equal to 0. Therefore, X -2 -2 -4. When -4 it shifts to right side, it becomes +4. That is indicated with Roman 4 in the IUPAC name of this compound. ಈ ವಿಡಿಯೋನಲ್ಲಿ ನಾವು ನೋಡಿದ್ದೇವೆ IUPAC ನೇಮಿಂಗ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್.